ನನ್ನ ಮಗನ್ನ ನಿಮ್ ಮಗಳು ನಿಜವಾಗ್ಲೂ ಪ್ರೀತಿಸ್ತಿದ್ದಾಳ ಅಂತ ಪರೀಕ್ಷೆ ಮಾಡೋಕೆ ಇಷ್ಟು ದಿವಸ ದೂರ ಇತ್ತು. ಹಾಗೇನೆ ನಿಮ್ ಮಗಳು ತನ್ನನ್ನ ನಿಜವಾಗ್ಲೂ ಪ್ರೀತಿಸ್ತಿದ್ದಾಳ ಅಂತ ತಿಳ್ಕೊಳ್ಳೋಕೆ ತನ್ನನ್ನ ತಾನೇ ದೂರ ಮಾಡ್ಕೊಂಡ. ನಿಜ ಹೇಳ್ಬೇಕು ಅಂದ್ರೆ ನನ್ನ ಮಗ ನಿಮ್ ಮಗಳನ್ನ ಇವತ್ತಿಗೂ ಪ್ರೀತಿಸ್ತಿದ್ದಾನೆ. ನಿಮ್ ಮಗಳು ನನ್ನ ಮಗನ್ನ ಮೆಚ್ಕೊಳ್ಳೋದಾದ್ರೆ ಅವರಿಬ್ಬರಿಗೂ ನಾವ್ಯಾಕೆ ಮದುವೆ ಮಾಡಬಾರ್ದು? ಅಮ್ಮ, ಏನಮ್ಮ ಕಲ್ಯಾಣಿ? ಬಾಯ್ಲಿ. ಅಯ್ಯೋ ನಾಚಿಕೆ, ಈ ಹುಡುಗ ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ. ಇವನೇ ನನ್ನ ಮಗ. ಅದಕ್ಕೇನಾ ಯಾವ ಸಂಬಂಧ ಬಂದ್ರು ಒಪ್ಕೋತಾನೆ ಇರ್ಲಿಲ್ಲ. ಇನ್ನು ತಡ ಮಾಡೋದ್ ಬೇಡ, ಆದಷ್ಟು ಬೇಗ ಮುಹೂರ್ತ ಇಡಿಸ್ಬಿಡೋಣ. ನಾಮ ನಕ್ಷತ್ರದ ಪ್ರಕಾರ ಬರೋ ಶುಕ್ರವಾರ ಪೌರ್ಣಮಿ ಧನಿಷ್ಠಾ ನಕ್ಷತ್ರ, ಕನ್ಯಾ ಲಗ್ನ, ರಾತ್ರಿ 7:10 ಒಳ್ಳೆ ಮುಹೂರ್ತ ಇದೆ. ಅದೇ ಲಗ್ನನ ಗೊತ್ತು ಮಾಡಿ. ಹಾಗೇನೆ ಪತ್ರಿಕೆನ ನಮ್ಮನೆಗೊಂದು, ಕಲ್ಯಾಣಿ ಮನೆಗೊಂದು ಕಳ್ಸ್ಕೊಟ್ಬಿಡಿ. ಒಳ್ಳೇದು. ನಮಸ್ಕಾರ. ಅಪ್ಪಾಜಿ, ಏನು ಮಗು? ನೀವಿಟ್ಟಿರೋ ಮುಹೂರ್ತದಲ್ಲಿ ಏನೋ ದೋಷ ಇದೆ ಅನ್ಸುತ್ತೆ ಅಪ್ಪಾಜಿ. ನೀಲಕಂಠ? ಹೌದು ಅಪ್ಪಾಜಿ. ಒಂದು ಸಲ ತಾರಾಬಲ. ತಾರಬಲನ? ಎಷ್ಟು ತಾರಬಲ ಇದೆ ಹೇಳು? ಜನ್ಮ ತಾರ, ಸಂಪತ್ ತಾರ, ವಿಪತ್ ತಾರ, ಕ್ಷೇಮ ತಾರ, ಪ್ರತ್ಯಕ್ ತಾರ, ಸಾಧನ ತಾರ, ನೈದಿನ ತಾರ, ಮಿತ್ರ ತಾರ, ಪರಮೈತ್ರ ತಾರ, ಒಟ್ಟು 9 ತಾರಗಳು ಇವೆ ಅಪ್ಪಾಜಿ. ಇದರಲ್ಲಿ ಒಳ್ಳೆ ತಾರೆಗಳು ಯಾವುದು? ಅದರ ಗುಣ ಏನು ಹೇಳು? ಸಂಪತ್ ತಾರ ಧನಲಾಭಕ್ಕೆ, ಕ್ಷೇಮ ತಾರ ಪ್ರಯಾಣಕ್ಕೆ, ಸಾಧನ ತಾರ ಕಾರ್ಯಸಿದ್ಧಿಗೆ, ಮಿತ್ರ ತಾರ ವಿವಾಹಕ್ಕೆ, ಪರಮೈತ್ರ ತಾರ ವೈದ್ಯ ವಿಷಯಕ್ಕೆ ಒಳ್ಳೆಯದು ಅಪ್ಪಾಜಿ. ತಾರಾಬಲದ ಜೊತೆಗೆ ಚಂದ್ರಬಲ ಕೂಡ ವಿವಾಹ ಕಾರ್ಯಕ್ಕೆ ತಪ್ಪದೇ ನೋಡ್ಬೇಕು. ಮಗು, ಚಂದ್ರಬಲ ಹ್ಯಾಗ್ ನೋಡೋದು ಗೊತ್ತಾ? ಗೊತ್ತು ಅಪ್ಪಾಜಿ. ಜನ್ಮ ರಾಶಿ 1, 3, 5, 9. ತಪ್ಪು. ಬಾ ಮಗು, ಬಾ. ಕೂತ್ಕೋ. 1, 3, 6, 7, 10, 11 ರಾಶಿಗಳು 2 ಪಕ್ಷಗಳಿಂದ, ಶುಕ್ಲ ಪಕ್ಷದಿಂದ 2, 5, 9, ಕೃಷ್ಣ ಪಕ್ಷದಿಂದ 4, 8, 12ರಲ್ಲಿರುವ ಚಂದ್ರಬಲಕ್ಕೆ ಒಳ್ಳೇದು. ನೀಲಕಂಠ, ನೀನು ಇನ್ನೂ ತಿಳ್ಕೋಬೇಕಾಗಿರೋದು ಬಹಳ ಇದೆ. ಕ್ಷಮಿಸಿ ಅಪ್ಪಾಜಿ. ಕ್ಷಮಿಸೋದೇನಿದೆ? ಗೊತ್ತಿಲ್ಲದ ವಿಷಯನ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಹೇಳು? ತುಂಬಾ ಸಂತೋಷ. ಹೆಣ್ಯಾರು? ಕಲ್ಯಾಣಿ. ಈ ಕ್ಷೇತ್ರದ ಮಹಿಮೆಯಿಂದ ನನ್ನ ಮಗನ ಮದುವೆ ನಿಶ್ಚಯ ಆಯ್ತು. ನೀನು ನಾದಸ್ವರ ನುಡಿಸಿದ್ರೆ ಯಾವುದೇ ಕಾರ್ಯ ನಿರ್ವಿಘ್ನವಾಗಿ ನಡೆಯುತ್ತೆ ಅಂತಾರೆ. ದಯವಿಟ್ಟು ನನ್ನ ಮಗನ ಮದುವೆಗೆ ನೀನೇ ನಾದಸ್ವರ ನುಡಿಸ್ಬೇಕು. ಹಣ ಎಷ್ಟು ಬೇಕಾದ್ರೂ ಕೊಡ್ತೀನಿ. ನಾವು ಕೇಳೋರಲ್ಲ, ಕೊಟ್ಟಷ್ಟು ತಗೊಳ್ತೀವಿ. ಹೌದು, ಮದುವೆ ಎಲ್ಲಿ? ಬರೋ ಶುಕ್ರವಾರ ದೇವಸ್ಥಾನದಲ್ಲಿರೋ ಕಲ್ಯಾಣ ಮಂಟಪದಲ್ಲಿ. ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷ್ಯೇವೇ.
ನಾನ್ ಸ್ವಂತ ಡೋಲ್ನ ಅರ್ಧ ಬೆಲೆ ಕೊಟ್ಬಿಡ್ತಾ ಇದೀನಿ. ಡೋಲಪ್ಪ ಡೋಲಪ್ಪ. ನನ್ನ ಹೆಸರು ಡೋಲಪ್ಪ ಅಲ್ಲ. ಅಲ್ಲಪ್ಪ, ನಾನ್ ಡೋಲ್ನ ಅರ್ಧ ಬೆಲೆ ಕೊಟ್ಬಿಡ್ತಾ ಇದೀನಿ. ಅರ್ಧ ಬೆಲೆ ತಗೊಂಡು ನನಗೆ ಬಾರ್ಸಕ್ ಬರ್ಬೇಕಲ್ಲಪ್ಪ. ಇನ್ನೇನ್ ಬರ್ತೀಯ ಹೋಗಯ್ಯೋ? ಯಾವಾಗಲ್ಲ ಅಯ್ಯ ನೀನ್ ನಾಳೆ ಡೋಲಪ್ಪ ಡೋಲು ಅರ್ಧ ಬೆಲೆಗೆ. ಇದನ್ನ ನಾನು ಎಲ್ಲೂ ಕದ್ಕೊಂಬಂದಿದ್ದಲ್ಲ. ಎಷ್ಟು ರೂಪಾಯಿ ವ್ಯಾಪಾರ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ನೀವ್ ಯಾರು ಬಾರ್ಸೋದ್ ಕಲಿಬೇಕಾಗಿಲ್ಲ. ನಾನು ಇದಕ್ ಬಾರ್ಸಿ ಚೆನ್ನಾಗಿ ಕಲ್ಸ್ಕೊಟ್ಟಿದ್ದೀನಿ. ಇದನ್ನ ತಗೊಂಡಾದ್ರೆ ಸಾಕು, ಇದೇ ನಿಮ್ಮನ್ ಬಾರ್ಸ್ಬಿಡುತ್ತೆ. ನಿಂತ್ಕೊಳ್ಳಯ್ಯ. ನಮಗೆ ಅನ್ನ ಕೊಟ್ಟು ದೇವ್ರ ಕಣಯ್ಯ ಇದು. ಇದನ್ನ ಯಾಕೆ ಮಾಡ್ತಾ ಇದೀಯಾ? ಗೌರಿ ಮದ್ವೆ ಆಗಿ ದೊಡ್ಡ ಮನೆ ಸೇರ್ಕೊಂಡು ಇನ್ನವಳು ನಾದಸ್ವರ ಬಾರ್ಸೋದಿಕ್ ಬರೋದಿಲ್ಲ. ನಾನು ಡೋಲ್ ಬಾರ್ಸಂಗಿಲ್ಲ. ಇದನ್ನ ನೋಡ್ದಾಗ್ಲೆಲ್ಲ ಅವಳು ನೆನಪಾಗುತ್ತೆ. ಅದಕ್ಕೆ ಅವಳನ್ನ ನೆನೆಸ್ಕೊಂಡು ಕೊರಗೋದಕ್ಕಿಂತ ಇದನ್ನ ಮಾರೋದೇ ಒಳ್ಳೇದು ಅನ್ನಿಸ್ತು. ಗೌರಿ ಜ್ಞಾಪಕ ನನಗ್ ಬರಕಿಲ್ವಾ? ಅದಕ್ಕೇನ್ ಮಾಡಕ್ಕಾಯ್ತದೆ? ಒಂದಂತೂ ಸತ್ಯ, ಶುಭ ಕಾರ್ಯಕ್ಕೆ ಶಿವ ಪೂಜೆಗೆ ನಮ್ ಗೌರಿ ಯಾವತ್ತೂ ನುಡ್ಸೋದನ್ ಬಿಡಕಿಲ್ಲ. ಬಿಟ್ರೆ ಬಿಡಕಿಲ್ಲ ಕಣಯ್ಯ, ಬಿಡಕಿಲ್ಲ, ಅಳ್ಬೇಡ. ಬಿಡಕಿಲ್ಲ. ನಾನ್ ಸಮೀಗ್ ಸರಿಯಾಗಿ ಬರ್ದೇ ಇದ್ರೆ ಎಂತ ಅನಾಹುತ ಆಗ್ತಿತ್ತು. ಇನ್ಮೇಲೆ ಯಾವತ್ತೂ ಹೀಗ್ ಮಾಡ್ಬೇಡಮ್ಮ. ಇಷ್ಟಕ್ಕೂ ನಿನ್ ಸತಿ ಏನ್ ಸಾಧಿಸ್ಬೇಕಾಗಿತ್ತು? ನಾನು ಬದುಕಿದ್ದು ಈ ಜನರ ಮಧ್ಯೆ ಹೇಗಮ್ಮ ತಿರುಗಾಡೋದು? ಅಷ್ಟೇ ತಾನೆ, ಈ ಊರಿಂದ ದೂರ ಹೊರಟೋಗೋಣಮ್ಮ. ಈ ಮನುಷ್ಯರಿಂದ ನಾವು ದೂರ ಆಗ್ಬಹುದಮ್ಮ, ಆದ್ರೆ ನನ್ನ ಮನಸ್ಸಿನಿಂದ ನಾನ್ ದೂರ ಆಗೋಕೆ ಆಗುತ್ತೇನಮ್ಮ? ನಾನ್ ಸಾಯ್ಬೇಕಮ್ಮ, ನಾನ್ ಸಾಯ್ಬೇಕು. ಅಮ್ಮ ಕಲ್ಯಾಣಿ, ಬನ್ನಿ ಅಪ್ಪ ಬನ್ನಿ. ಕಟ್ಕೊಂಡ್ ಗಂಡನ ಜೊತೆಲಿ 7 ಹೆಜ್ಜೆ ಇಡ್ಬೇಕಾದನ್ ಮಗಳನ್ನ 6 ಅಡಿ ಹಳ್ಳದಲ್ಲಿ ಹೂತಾಕಕ್ ಬಂದ್ರ? ನಿಮ್ಮ ಕೋಪಕ್ಕೆ ಕಾರಣ ಎಷ್ಟಿದೆಯೋ ನನ್ನ ಮಗ ಮಾಡಿದ ಕೆಲಸಕ್ಕೆ ಅದಕ್ಕಿಂತಲೂ ದೊಡ್ಡ ಕಾರಣ ಇದೆ ತಾಯಿ. ದಯವಿಟ್ಟು ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ಇಷ್ಟೆಲ್ಲ ಆದ್ಮೇಲೆ ಇನ್ನೇನ್ರಿ ಕೇಳೋದು? ಬಹಳ ವರ್ಷಗಳ ಹಿಂದೆ ನಡೆದು ಹೋದ ಘಟನೆ. ನಮ್ಮದು ಜಮೀನ್ದಾರರ ವಂಶ. ನಮ್ಮ ಪೂರ್ವಿಕರು ವಿಜಯ ಚಾಮುಂಡೇಶ್ವರಿನವರು ಅಂತ. ಅವರ ಕಾಲದಲ್ಲಿ ಒಂದಿನ ರಾತ್ರಿ ಏನಮ್ಮ? ಗಾಡಿ ಸ್ವಲ್ಪ ಮೆತ್ತಿಗೆ ಓಡಿಸಪ್ಪ. ಆಗ್ಲಮ್ಮ. ಆಗ್ಲಮ್ಮ. ಆಗ್ತಾ ಇಲ್ಲ, ಆಗ್ತಾ ಇಲ್ಲ. ಅಯ್ಯೋ ಅಪ್ಪ, ಕಾಪಾಡಿ, ಕಾಪಾಡಿ. ಸಂತೋಷ ಪಡಬೇಕಾದ ಸಮಯದಲ್ಲಿ ಸಂಕಟ ಪಡುತ್ತಿರುವೆಯಲ್ಲ ಸುಂದರಿ. ನಾನಲ್ಲ, ನಮ್ಮ ವಿಲಾಸಕ್ಕೆ ಭಂಗಪಡಿಸುತ್ತಿರುವ ಆ ತೊತ್ತಿನ ಮಕ್ಕಳಾರು. ಸಾಕು ಮಾಡು ನಿನ್ನ ಪ್ರಲಾಪವನ್ನು.
For more updates, like, comment, subscribe to our channel.